ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಟೇಸ್ಟಿಯಾಗಿರುವಂಥ ಬಟರ್ ಚಿಕನ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ಲದಕ್ಕೂ ತಿನ್ಕೋಬೋದು. ಮೊದಲಿಗೆ ನೋಡಿ, ನಾನು ಚಿಕನ್ ಒಂದು 1/2 kg ತೊಗೊಂಡಿದ್ದೀನಿ. ಒಂದು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡಿದ್ದೀನಿ 3-4 ಟೈಮ್ಸು. ಇವಾಗ ಇದನ್ನು ನೆನೆಸ್ಕೊಂಬಿಡೋಣ. ಫಸ್ಟು ಮ್ಯಾರಿನೇಷನ್ ಮಾಡ್ಕೋಬೇಕು. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಖಾರ ಪುಡಿ, ಒಂದು ಸ್ವಲ್ಪ ಉಪ್ಪು, ಮೊಸರು, ಇಲ್ಲಾಂದರೆ ನಿಮಗೆ ಫ್ರೆಶ್ ಮಿಲ್ಕ್ ಇದ್ದರೆ ಫ್ರೆಶ್ ಕ್ರೀಮ್ ಇದ್ದರೆ ಅದನ್ನ ಹಾಕ್ಕೋಬೋದು. ಸೊ ನಾನಿಲ್ಲಿ ಕರ್ಡೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಸೊ ನೋಡಿ, ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು 1/2 hour ನೆನಿಬೇಕು. ಹಂಗೇನೂ ಮಾಡಿಬಿಡ್ಬೋದು ನೀವು, ಬಟ್ ಒಂದು ಸ್ವಲ್ಪ ನೆಂದರೆ ಚೆನ್ನಾಗಿರುತ್ತೆ. ಸೊ ಅದು ನೆನೀತಾ ಇರಲಿ. ಇವಾಗ ನಾವು ಫ್ರೈಗೆ ಏನು ಮಾಡ್ಕೊಳ್ಳೋದು ಅಂತ ನೋಡೋಣ. ಟೊಮೆಟೊ, ಈರುಳ್ಳಿ, ಬಟರ್ ಚಿಕನ್ ಅಲ್ವಾ, ಸೊ ಬಟರ್ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ, ಕಸೂರಿ ಮೇಥಿ, ಗೋಡಂಬಿ, ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಪಲಾವ್ ಎಲೆ. ಸೊ ಇಷ್ಟು ಇದ್ದರೆ ನಿಮಗೆ ಮಸಾಲೆ ರೆಡಿ ಆಗೋಗುತ್ತೆ. ಮೊದಲಿಗೆ ಒಂದು ಪ್ಯಾನ್ ತೊಗೊಂಡು ಅದರಲ್ಲೇ ನಾನು ಬಟರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಆಯಿಲ್ ಏನು ಯೂಸ್ ಮಾಡ್ತಿಲ್ಲ ನಾನು, ಎಲ್ಲ ಬಟರೇ ಯೂಸ್ ಮಾಡ್ತಾ ಇರೋದು. 2 ಇದಷ್ಟು ಬಟರ್ ಹಾಕ್ಕೊಳ್ತಾ ಇದ್ದೀನಿ, 1-2 ಸ್ಪೂನಷ್ಟು. ಸೊ ಅದರಲ್ಲೇ ನೋಡಿ ನೀಟಾಗಿ ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಪಲಾವ್ ಎಲೆ ಹಾಕ್ಕೊಂಡು ಒಂಚೂರು ಅರಿಶಿನ, ಖಾರ ಪುಡಿ ಎಲ್ಲ ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಈರುಳ್ಳಿ ಹಸಿ ವಾಸನೆ ಸ್ವಲ್ಪ ಹೋದರೆ ಸಾಕು. ಅದಕ್ಕೆ ಒಂಚೂರು ಗರಂ ಮಸಾಲ, ಧನಿಯಾ ಪೌಡ್ರ್ ಹಾಕ್ಕೊಂಡು ಮತ್ತೆ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ, ಇವಾಗ ಇದಾಗಿದೆ. ಇದಕ್ಕೆ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಒಂದು ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಸೊ ನೀಟಾಗಿ ಇದಾದಮೇಲೆ ನೋಡಿ, ಗೋಡಂಬಿ ತೊಗೊಂಡಿದ್ರಲ್ಲ, ಗೋಡಂಬಿನೂ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಬಿಡೋಣ ಇದರಲ್ಲೇ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಒಂದು ಅರ್ಧ kgಗೆ ಸಾಕಾಗುತ್ತೆ. 1 kgಗಾದರೆ 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಸೊ ನೋಡಿ, ಇದು ನೀಟಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಒಂದು 1/2 ಗ್ಲಾಸಷ್ಟು ನಾವು ನೀರು, ಉಪ್ಪು ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಬಾಯ್ಲ್ ಮಾಡ್ಕೊಳ್ಳೋಣ. ಇದೇ ಮೇಯ್ನು ಬಂದು ನಿಮಗೆ. ಸೊ ಇದು ಮಸಾಲೆ ರೆಡಿ ಆಗೋದ್ರೆ ಚಿಕನ್ ಆಮೇಲೆ ಮಾಡ್ಕೊಳ್ಳೋದು ಈಸಿ ಆಗೋಗುತ್ತೆ. ಮೇಯ್ನ್ ಮಸಾಲೆನೇ ಇರೋದು. ಸೊ ಇದು ಸ್ವಲ್ಪ ನೀವು ಟೈಮ್ ತೊಗೊಂಡು ಮಾಡ್ಕೊಂಬಿಟ್ರೆ ಈಸಿ ಆಗೋಗುತ್ತೆ. ಸೊ ನೋಡಿ, ಇದು ಆರಿದ ಮೇಲೆ ನಾನು ಮಿಕ್ಸಿಗೆ ಹಾಕ್ಕೊಂಬಿಡ್ತೀನಿ. ನುಣ್ಣಗೆ ಹಾಕ್ಕೋಬೇಕು. ತರಿಯಾಗಿದ್ದರೆ ನಿಮಗೆ ಬಟರ್ ಚಿಕನಲ್ಲಿ ಚೆನ್ನಾಗಿರಲ್ಲ. ಸೊ ನೋಡಿ, ಮಸಾಲೆ ನುಣ್ಣಗಾಗಿದೆ ಇವಾಗಿದು. ಸೊ ನೋಡಿ, ಚಿಕನ್ ಆಲ್ರೆಡಿ ನೆಂದಿತ್ತಲ್ಲ, ಇವಾಗ ಚಿಕನ್ ರೆಡಿ ಮಾಡ್ಕೊಳ್ಬಿಡೋಣ. ಅದೇ ಪ್ಯಾನ್ಗೆ ನಾನು ಮತ್ತೆ ಬಟರ್ ಸ್ವಲ್ಪ ಹಾಕ್ಕೊಂಡು 1 ಸ್ಪೂನಷ್ಟು ಚಿಕನ್ನೆಲ್ಲ ನಾನು ನೆನೆಸ್ಕೊಳ್ತಾ ಇದ್ದೀನಿ, ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೂ ಅಷ್ಟೇ, ನೀರಿನ ಅಂಶ ಚಿಕನಲ್ಲಿ ಏನಿದೆ ಅದರಲ್ಲೇ ಬೇಯುತ್ತೆ. ನಾವೇನು ಮತ್ತೆ ಹಾಕೋಷ್ಟು ಬೇಡ. ಒಂದು ಸ್ವಲ್ಪ ಹೊತ್ತು 5-5 ನಿಮಿಷಕ್ಕೂ ಪ್ಲೇಟ್ ಮುಚ್ಚಿ ನೀವು ಬೇಯಿಸ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದರೆ, ಸೊ ನೋಡಿ, ನೀರೆಲ್ಲ ಎಗರೋಗಿದ್ರೆ ಸಾಕು. ನೋಡಿ, ಈ ಥರ ಆದರೆ ನೀವು ಆಮೇಲೆ ಬಟರ್ ಚಿಕನ್ ರೆಡಿ ಆಗೋಗುತ್ತೆ. ಸೊ ಎಲ್ಲ ರೆಡಿ ಆಯಿತು. ಫೈನಲ್ ಇವಾಗ ಎಲ್ಲನೂ ಒಗ್ಗರಣೆಗೆ ಹಾಕ್ಕೊಂಬಿಡೋಣ. ಸೊ ಬಟರ್ ಎಲ್ಲ ಮತ್ತೆ 3 ಸ್ಪೂನಷ್ಟು ಹಾಕ್ಕೊಂಡು ನಾನು ಮಸಾಲೆ ಹಾಕ್ಕೊಂಡು ಒಂಚೂರು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ, ಉಪ್ಪು, ಹುಳಿ, ಖಾರ ಎಲ್ಲ ಇದ್ರೇ ಚೆನ್ನಾಗಿರುತ್ತೆ ಈ ಡಿಶ್ಶು. ಸೊ ನೋಡಿ, ಇದು ಬಾಯ್ಲ್ ಆಗಿದೆ, ಗಟ್ಟಿಗೆ ಬಂದಿದೆ. ಇವಾಗ ಇದಕ್ಕೆ ನಾನು ಚಿಕನ್ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೆಶ್ ಕ್ರೀಮು, ಕಸೂರಿ ಮೇಥಿ ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ನಿಮಗೆ ಟೇಸ್ಟಿಯಾಗಿರುವಂಥ ಬಟರ್ ಚಿಕನ್ ರೆಡಿ ಆಗುತ್ತೆ. ನೋಡಿ, ಇದು ಹಾಕ್ಕೊಂಡು, ಸೊ ಕ್ರೀಮ್ ಯಾಕೆ ಹಾಕ್ಕೊಳ್ತೀರಂದರೆ ಆ ರಿಚ್ನೆಸ್ ಕೊಡುತ್ತೆ ನಿಮಗೆ. ಆ ಗ್ರೇವಿನಲ್ಲಿ ಕ್ರೀಮ್ ಹಾಕ್ಕೊಂಡಿಲ್ಲ ಅಂದರೆ ಆ ರಿಚ್ನೆಸ್ ಸಿಗಲ್ಲ. ಬೇಡ ಅಂದರೆ ನೀವು ಸ್ಕಿಪ್ಪು ಮಾಡ್ಬೋದು, ಬಟ್ ಕ್ರೀಮ್ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಕಲರೇ ಚೇಂಜ್ ಆಗೋಯಿತು, ಬಟರ್ ಚಿಕನ್ ಥರ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಆಗುತ್ತೆ ಇದು. ಸೊ ಚಪಾತಿ, ರೈಸ್, ಕುರ್ಮಾ ಜೊತೆ, ಇಲ್ಲ ಬಗಾರ ರೈಸ್ ಅಂತೀರ, ಆ ಥರ ಏನರ ಜೊತೆ ಬೇಕಿದ್ರೂ ತಿನ್ಬೋದು. ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.